ಸಚಿವ ಸ್ಥಾನ ಬಿಡೋದಕ್ಕೆ KH ಮುನಿಯಪ್ಪನವರು ಬಿಲ್ಕುಲ್ ಒಪ್ತಾನೇ ಇಲ್ಲ. ಹೈಕಮಾಂಡ್ನ ಮನವೊಲಿಕೆಗೂ ಕೂಡ ಜಗ್ಗುತ್ತಾ ಇಲ್ಲ. ಸಚಿವ KH ಮುನಿಯಪ್ಪ ಸ್ಥಾನ ತ್ಯಾಗ ಮಾಡೋದಿಲ್ಲ ಅಂತ ಹೇಳಿ KC ವೇಣುಗೋಪಾಲ್ ಅವರ ಮುಂದೆ ಖಡಾಖಂಡಿತವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಸಚಿವ ಸ್ಥಾನವನ್ನು ತ್ಯಾಗ ಮಾಡೋದಿಲ್ಲ ಅಂತ. ಸಚಿವರ ಮಾತು 2.5 ವರ್ಷದ ಬಳಿಕ ತ್ಯಾಗದ ಮಾತನಾಡಿದರು ಮುನಿಯಪ್ಪ ಅವರು. ಅಂದರೆ 2.5 ವರ್ಷ ಹಿಂದೆ ಏನು ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ತ್ಯಾಗದ ಮಾತನ್ನೆಲ್ಲ ಆಡಿದರು ಮುನಿಯಪ್ಪ. ಖುದ್ದು KC ವೇಣುಗೋಪಾಲ್ ಅವರು ಹಾಗೆ DK ಶಿವಕುಮಾರ್ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಮ ಮಾತಿಗೆ ನೀವು ಬದ್ಧವಾಗಿರಬೇಕು ಅಂತೇಳೆಲ್ಲ ಕಿವಿ ಮಾತನ್ನು ಹೇಳಿದ್ದಾರೆ. ನಿಮ್ಮ ಮಗಳಿಗೆ ಅವಕಾಶ ನೀಡಿದರೆ ಉತ್ತಮ ಭವಿಷ್ಯ ಇರುತ್ತೆ ಅಂತ ಕೂಡ ನಾಯಕರು ಮನವೊಲಿಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಪುತ್ರಿಗೂ ಬೇಡ, ನಾನೇ ಮುಂದುವರಿತೇನೆ ಅಂತೇಳಿ ಮುನಿಯಪ್ಪ ಅವರು ಹೇಳಿರುವಂಥದ್ದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಮುನಿಯಪ್ಪನವರು ಇಲ್ಲಿ ಸಚಿವ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಒಪ್ತಾ ಇಲ್ಲ. ಇದರಿಂದ DK ಶಿವಕುಮಾರ್ ಅವರಿಗೆ ತಲೆನೋವು ಎಷ್ಟು ಹೆಚ್ಚಾಗತ್ತೆ ಅಂತ. ಬಹಳ ಮುಖ್ಯವಾಗಿರುವಂಥದ್ದು, ಆಹಾರ ಸಚಿವ KH ಮುನಿಯಪ್ಪ ಅವರು ತಮ್ಮ ಸ್ಥಾನವನ್ನು ಬಿಟ್ಕೊಂಡು ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಖುದ್ದು AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಮತ್ತು CM DK ಶಿವಕುಮಾರ್ ಇಬ್ಬರು ಕೂಡ ಮುನಿಯಪ್ಪ ಅವ್ರನ್ನ ಕರೆಸ್ಕೊಂಡು ಮಾತುಕತೆ ನಡೆಸಿದ್ರು. ಸೊ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಇರುವಂಥ ಲೆಕ್ಕಾಚಾರ, ಸಹಜವಾಗಿ ಮುನಿಯಪ್ಪ ಅವ್ರನ್ನ ಕೈ ಬಿಟ್ಟು ರೂಪಾ ಶಶಿಧರ್ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೆ. ಅದರಲ್ಲಿ ಸಹಜವಾಗಿ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಂತಾಗುತ್ತೆ. ಆ ಒಂದು ಕೂಗು ಏನಿದೆ, ಪ್ರಾಧಾನ್ಯತೆ ಕೊಟ್ಟಿಲ್ಲ ಅನ್ನುವಂಥದ್ದು, ಅದನ್ನ ಕಡಿಮೆ ಮಾಡಿದಂತಾಗುತ್ತೆ. ಜೊತೆಗೆ ಮಹಿಳಾ ಕೋಟಾದಲ್ಲೂ ಭರ್ತಿ ಮಾಡೋದ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಹೈಕಮಾಂಡ್ ನಾಯಕರಲ್ಲಿದೆ. ಮತ್ತು CM DK ಶಿವಕುಮಾರ್ ಅವರು ಕೂಡ ಇದಕ್ಕೆ ಸಹಮತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆ ಲೆಕ್ಕಾಚಾರದ ಭಾಗವಾಗಿ ಮತ್ತೊಂದು ಸುತ್ತಿನ ಮಾತುಕತೆಗೆ ಕೂಡ ನಿನ್ನೆ ಮುನಿಯಪ್ಪ ಅವ್ರನ್ನ ಕರೆಸ್ಕೊಂಡು ಮಾತುಕತೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ನೇರವಾಗಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರೆ, 2.5 ವರ್ಷ ಆದಮೇಲೆ ನಾನು ಬಿಟ್ಕೊಂಡು ಕೊಡ್ತೀನಿ ಅನ್ನುವಂಥ ಮಾತನ್ನ ಪದೇ ಪದೇ ಮುನಿಯಪ್ಪ ಅವರು ಹಿಂದೆ ಪ್ರಸ್ತಾಪ ಮಾಡಿದ್ರು. ಸೊ ನನಗೂ ಕೂಡ ವಯಸ್ಸಾಗಿದೆ, ಹಾಗಾಗಿ ಬೇರೆಯವರಿಗೆ ಒಂದು ಅವಕಾಶ ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ ನಾನು ಬಿಟ್ಕೊಂಡು ಕೊಡಕ್ಕೆ ರೆಡಿ ಆ ಸ್ಥಾನವನ್ನು ಅನ್ನುವಂಥ ಮಾತನ್ನು ಹೇಳಿದರು. ಸೊ ಆ ವಿಚಾರವನ್ನು ಸಹಜವಾಗಿ ಒಂದು ವೇಣುಗೋಪಾಲ್ ಅವರು ಮತ್ತು CM DK ಶಿವಕುಮಾರ್ ಅವರು ಮುನಿಯಪ್ಪ ಅವರು ಮುಂದೆ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರೆ, ತಾವೇ 2.5 ವರ್ಷ ಆದ್ಮೇಲೆ ಬಿಟ್ಕೊಂಡು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಿ. ಎಲ್ರಿಗೂ ಮೊದಲೇ ನೀವೇ ಕೂಡ ಆ ಒಂದು ವಿಚಾರವನ್ನು ಹೇಳ್ತಾ ಇದ್ರಿ ಸ್ವಯಂ ಪ್ರೇರಿತವಾಗಿ. ಈಗ ನೀವು ತಮ್ಮ ಪುತ್ರಿಗೆ ಇದೊಂದು ಸ್ಥಾನವನ್ನು ಬಿಟ್ಕೊಂಡು ಕೊಡ್ಬೋದು ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದ್ರೆ, ಆ ಒಂದು ಸಂದರ್ಭದಲ್ಲಿ ಬಿಲ್ಕುಲ್ ಒಪ್ಪದಂತಹ ಮುನಿಯಪ್ಪ ಅವರು ತಮ್ಮ ಪುತ್ರಿ ಕೂಡ ತಾನು ಇರೋವರೆಗೂ ಕೂಡ, ಅಂದರೆ ನಾನು ಸಚಿವ ಸ್ಥಾನದಲ್ಲಿ ಇರೋವರೆಗೂ ಕೂಡ ಆ ಪುತ್ರಿನೂ ಕೂಡ ಅದನ್ನು ಬಯಸ್ತಾ ಇಲ್ಲ. ಹಾಗಾಗಿ ನಾನೇ ಮುಂದುವರಿಬೇಕು ಅನ್ನುವಂಥ ಅಭಿಲಾಷೆ ಕೂಡ ಪುತ್ರಿಗೂ ಇದೆ. ಹಾಗಾಗಿ ನಾನೇ ಮುಂದುವರಿತೀನಿ ಅನ್ನುವಂಥ ನಮ್ಮ ಮಾತನ್ನ ಸ್ಪಷ್ಟವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ನಾಯಕರು ಕೂಡ ಮುನಿಯಪ್ಪ ಅವರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ವಿಚಾರವನ್ನು ಹಾಗೆ ಪೆಂಡಿಂಗಲ್ಲಿ ಉಳಿಸ್ಕೊಂಡಿದ್ದಾರೆ. ಮತ್ತೊಮ್ಮೆ ಅಧಿವೇಶನ ಮುಗಿದ ಬಳಿಕ ಮನವೊಲಿಕೆ ಪ್ರಯತ್ನಗಳು ಆಗುತ್ತೆ ಅಂತ ಹೇಳಲಾಗ್ತಿದೆ. ಆ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಒಪ್ತಾರೋ ಅಥವಾ ಮತ್ತೆ ತಾನೇ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೋ ಅನ್ನುವಂಥ ಕುತೂಹಲ ಮೂಡಿಸ್ತದೆ. ಆದರೆ ತನ್ನ ಪುತ್ರಿಗಾಗಿ ಸಚಿವ ಸ್ಥಾನವನ್ನು ತ್ಯಾಗ ಮಾಡೋದಕ್ಕೆ ಅವರು ಹಿಂದೇಟು ಹಾಕಿರುವಂಥದ್ದು ಸ್ಪಷ್ಟವಾಗಿದೆ. ನವೀನ್, ಥ್ಯಾಂಕ್ ಯು ಹರೀಶ್. KH ಮುನಿಯಪ್ಪ ಅವರಿಗೆ ನೀವು ಸಚಿವ ಸ್ಥಾನವನ್ನು ಬಿಟ್ಟುಕೊಡಿ, ನಿಮ್ಮ ಮಗಳಿಗೆ ನಾವು ಸಚಿವ ಸ್ಥಾನವನ್ನು ಕೊಡ್ತೇವೆ ಅಂಥೇಳಿ ಮನವೊಲಿಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಅವರು ಒಪ್ತಾ ಇಲ್ಲ. ಇಲ್ಲಿ ಲೆಕ್ಕಾಚಾರಗಳು ಏನು ಅಂದರೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಿಲ್ಲ ಅನ್ನುವ ಅಸಮಾಧಾನ ಏನಿದೆ, ಜೊತೆಗೆ ಮಹಿಳಾ ಕೋಟಾ ಇನ್ನೂ ಖಾಲಿ ಇದೆ, ಮಹಿಳಾ ಕೋಟಾದಲ್ಲೂ ಕೊಟ್ಟಿಲ್ಲ. ರೂಪಾ ಶಶಿಧರ್ ಅವರಿಗೆ ಮುನಿಯಪ್ಪ ಅವರ ಸ್ಥಾನದಲ್ಲಿ ರೂಪಾ ಶಶಿಧರ್ ಅವರನ್ನು ಕರೆದುಕೊಂಡು ಬಂದರೆ, ಮುನಿಯಪ್ಪ ಅವರನ್ನು ತೆಗೆದು ಅಲ್ಲಿಂದ, ಆಗ ಆ ಎರಡೂ ಸಮಸ್ಯೆಗಳೇನಿದ್ದಾವೆ ಅದೆರಡೂ ಬಗೆಯಿರುತ್ತೆ. ಒಂದು, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಂಗೂ ಆಗತ್ತೆ, ಮಹಿಳಾ ಕೋಟಾವನ್ನು ಭರ್ತಿ ಆಗತ್ತೆ. ಅದಾದ ಮೇಲೆ ಇನ್ನು 2 ಸ್ಥಾನ, ಒಂದು ಈಗಾಗಲೇ ಖಾಲಿ ಉಳಿದಿರುವಂತಹ ಸ್ಥಾನ, ಹಾಗೆ ಮತ್ತೊಂದು ಸ್ಥಾನ ತೆರವಾಗತ್ತಲ್ಲ, ಆ ಸ್ಥಾನ ಉಳಿಯುತ್ತೆ. ಅದರಿಂದಾಗಿ ಆ 2 ಒಂದು ಸ್ಥಾನವನ್ನು ಬದಲಾಯಿಸುವ ಪ್ರಯತ್ನವೂ ನಡೀತಾ ಇದೆ. ಆಗ ಇನ್ನು 2 ಅಸಮಾಧಾನಿತರಿಗೆ ನಾವು ಅವಕಾಶವನ್ನು ಕೊಡಬಹುದು ಅನ್ನೋದು ಲೆಕ್ಕಾಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.